ಈ ಮನ್ಯಾಗ ಯಾರ್ಯಾರು ಹೆಂಗೆ ಅದಾರ ನನಗಂತೂ ಇನ್ನೂ ಏನೂ ಗೊತ್ತಿಲ್ಲ. ಈ ಮನೆಗೆ ನಾ ಈಗ ಹೊಸದಾಗಿ ಬಂದೀನಿ. ಸೊ ಯಾರ್ಯಾರು ಹೆಂಗೆ ಅದಾರ ಅಂತ ತಿಳ್ಕೊಳಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗತೈತಿ. ಸೊ ಈಗ ಏನು ಮಾಡ್ಬೇಕಂದ್ರೆ ನನ್ನ ಗಂಡ ಹೆಂಗೆ ಅದಾರ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಮದ್ವೆ ಫಿಕ್ಸ್ ಆಗಿ ಒಂದು 20-25 ದಿನದಾಗ ಮದ್ವೆನ ಮಾಡಿಬಿಟ್ರು. ಮತ್ತು ನಾ ಅವ್ರ ಜೊತೆ ಫೋನ್ದಾಗೂ ಮಾತಾಡಿಲ್ಲ, ಏನೂ ಇಲ್ಲ. ಸೊ ನಾನು ಅಡ್ಜಸ್ಟ್ ಆಗ್ಬೇಕು, ಅವ್ರ ಬಗ್ಗೆನ ಅರ್ಥ ಮಾಡ್ಕೋಬೇಕು, ನನ್ನ ಬಗ್ಗೆ ಅವ್ರು ಅರ್ಥ ಮಾಡ್ಕೋಬೇಕು. ಸೊ ನೋಡು ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ಜೀವ ಒಂದೇನೇ ಹೃದಯ ಎರಡು, ನಮ್ಮ ನಡುವೆ ಬರಲಿ ನೂರು ಮುನಿಸು ಹಾಗೆ ಇರಲಿ ಪ್ರೀತಿ ಸೊಗಡು, ಜೊತೆಯಲ್ಲಿ ನೀನಿದ್ದರೆ ಪ್ರತಿದಿನ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನಿನ್ನಯ ನಾಳೆ ನನ್ನಯ ಪಾಲೆ, ನಿನ್ನ ವಶವೇ ಗೆಳತಿ. ಯಾರು ಹಾಡು ಹಾಡತ್ತೇರು? ನನ್ನ ಹಸ್ಬೆಂಡ್ ಹಿಂಗೆ ಹಾಡು ಹಾಡ್ತಾರೇನು? ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ನನ್ನ ಗಂಡಂದೇ ಇದು ವಯಸ್ಸು, ನನಗಂತೂ ಗೊತ್ತಾಯ್ತು. ಏನು ಹಾಡತ್ತಾರು. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನ ಕೋರುವೆ ನಿನ್ನ. ನನಗಂತೂ ಹಾಡು ಬರಲ್ಲ ರೀ. ನೀವು ಹಾಡತ್ತೀರಿ, ನಂಗೆ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಅವ್ರು ಬಂದ್ರೇನೋ. ಸ್ವಾತಿ, ಏನು ವಿಚಾರ ಮಾಡತ್ತಿ? ಏನಿಲ್ಲ ರೀ. ಓಹೋಹೋ, ಈ ಮನಿ ಎಲ್ಲ ಹೊಸಾದ ಹೆಂಗೆ ಏನು ಅನ್ಕೊಂಡು ವಿಚಾರ ಮಾಡತ್ತಿ? ಹ್ಞೂ ರೀ, ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಲ್ಲ ರೀ. ಒಂದೆರಡೇ ದಿನಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ರೀ. ನಮ್ಮ ಮನೆ ಇರೋ ಮನೇನ ಬಿಟ್ಟು ಈ ಮನೆಗೆ ಬಂದಿರ್ತೀವಂದ್ರೆ ಇಲ್ಲಿ ಎಲ್ಲ ಹೆಂಗೆ ಏನು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು ರೀ ನಂಗೆ. ಐ ನೋ ಬೇಬಿ. ಸ್ವಾತಿ, ಮತ್ತೆ ನಾನು ನಿನಗೆ ಏನಾರು ಬೇಕಿದ್ರೆ ನನಗೆ ಡೈರೆಕ್ಟಾಗಿ ಹೇಳು. ಏನು ಮುಚ್ಚು ಮರಿ ಮಾಡಬೇಡ. ನಿಂಗೆ ಏನಾರು ತಿನ್ಬೇಕು ಅನ್ಸಿದ್ರು ನಂಗೆ ಹೇಳು. ನನಗೇನೋ ಒಂದು ನನ್ನ ಬಿಹೇವಿಯರ್ ಒಳಗೆ ಚೇಂಜ್ ಆಗಬೇಕನ್ನೋ ನಂಗೆ ಹೇಳು. ಸೊ ಎಲ್ಲನೂ ನನಗೆ ಹೇಳ, ಏನೂ ಭಯ ಪಟ್ಕೋಬೇಡ. ವಿ ಆರ್ ಅ ಫ್ರೆಂಡ್ಸ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್. ಹ್ಞೂ ಸರಿ ರೀ. ಏನೋಪ್ಪ ನೀ ಜಾಸ್ತಿ ಮಾತಾಡೋದಿಲ್ಲ. ಹ್ಞೂ ಸರಿ ರೀ, ಹಾಂ ಸರಿ ರೀ, ಓಕೆ ರೀ, ಮತ್ತೆ ರೀ ಇಷ್ಟ ಮಾತಾಡ್ತಿ. ಏನು ಜಾಸ್ತಿ ಮಾತಾಡಂಗೆ ಇಲ್ಲ. ನೀವು ಒಂದು ಸ್ವಲ್ಪ ಜಾಸ್ತಿ ಮಾತಾಡೋಕಲ್ಲಿ ನನ್ನ ಜೊತೆ. ಅಯ್ಯೋ ರೀ, ಮಾತಾಡ್ತಾನೆ ರೀ. ಈಗಲೇ ಬರೋದು ಬಂದೇನು ರೀ. ಮತ್ತು ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಂತ ಹೇಳಿಲ್ಲ ರೀ. ಮಾತಾಡ್ತಾನೆ ನೋಡ್ರಿ. ಹೇಳ್ರಿ ಏನು ಮತ್ತೆ ರೀ. ಮದ್ವೆಗಿನ ಮುಂಚೆ ಅಂತೂ ನಾನು ನಿನ್ನ ಜೊತೆ ಮಾತಾಡಿಲ್ಲ. ಸೊ ಈಗ ಮಾತಾಡ್ತನು. ನಾನು ನಿನಗೆ ಫುಲ್ ಇಷ್ಟ ಆಗೇನಿಲ್ಲ. ಅಯ್ಯೋ ಏನು ರೀ, ಇದೇನು ಹಿಂಗೆ ಕೇಳತ್ತೀರಿ? ಪೂರ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ್ಮೇಲೆ ಈಗ ಇಷ್ಟ ಆಗಿದ್ದೀರಿ ಅದು ಕೇಳತ್ತೀರಲ್ಲ, ಎಂಥದ್ರಿ ನಿಮ್ದು ರೀ? ನೀ ಏನು ಜೋರು ಮಾತಾಡ್ತಿ, ಭಾರಿ ಅದಿಲ್ಲ. ಅಯ್ಯ, ಮಾತಾಡ್ಲಿಕ್ಕಂದ್ರು ನೀವು ಅಂತೀರಿ, ಮಾತಾಡಿದ್ರು ನೀವು ಅಂತೀರಿ. ಮತ್ತು ನಾ ಹೆಂಗಿರ್ಬೇಕು ನೀವೇ ಹೇಳ್ಬಿಡ್ರಿ. ಇಲ್ಲ, ನೀ ಹೆಂಗದಿ ಹಂಗೆ ಇರು ಸಾಕು ನನಗೆ. ಚಂದುಳ್ಳ ಚೆಲುವಿ ನಿನ ಅಂದ ನೋಡಿ ಮ್ಯಾಗಿನ ಬ್ರಹ್ಮ ಡ್ಯಾಶ್ 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 ಡ್ಯಾಶ್. ಏನೂ ಇಲ್ಲ. ನಾನು ನಿನಗೆ ಒಂದು ವಿಷಯ ಹೇಳಬೇಕು. ನಮ್ಮ ಮಮ್ಮಿ ಏನಂದ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ. ಅವರು ಏನೋ ಚಲೋ ತಂಗ ನೋಡ್ಕೋತಾರೆ ನಿಂಗೆ ಏನಾರು ಅಡುಗೆದು ಬರ್ಲಿಕ್ಕಂದ್ರೆ ಅವ್ರಿಗೆ ಕೇಳಿ ಅವರೆಲ್ಲ ಹೇಳ್ಕೊಡ್ತಾರ. ನೀ ಏನು ವರಿನ ಮಾಡ್ಕೋಬೇಡ. ನಮ್ಮ ಮಮ್ಮಿ ಭಾಳ ಫ್ರೆಂಡ್ಲಿ ಅದಾರ. ಯು ಡೋಂಟ್ ವರಿ ಅಬೌಟ್ ಮೈ ಮದರ್. ಐ ನೋ ಯುವರ್ ಮದರ್ ಈಸ್ ವೆರಿ ಗುಡ್. ನಮ್ಮ ಮಮ್ಮಿ ಏನು ಮಾಡತ್ತಾರ ಗೊತ್ತೇನು ಸ್ವಾತಿ? ಏನು ಮಾಡತ್ತಾರ? ಈಗ ಸೊಸಿ ಬಂದಳು, ಸೊಸಿ ಜೊತೆ ಒಂದೊಂದು ವರ್ಡ್ಸ್ ಇಂಗ್ಲೀಷ್ ಒಳಗೆ ಮಾತಾಡ್ಬೇಕತ್ತು. ಯೂಟ್ಯೂಬ್ ನೋಡಿ ಇಂಪ್ರೂವ್ ಆಗತ್ತಾರ ನಮ್ಮ ಮಮ್ಮಿ. ನೋಡಿ ನೀ ಬರಾನ ಏನೇನು ಇಂಪ್ರೂವ್ ಆಗತ್ತೈತೆ ನಮ್ಮ ಮನ್ಯಾಗ. ಚಲೋ ಆತ್ಲ ರೀ. ನಮ್ಮ ಮತ್ತೆ ಇಂಗ್ಲೀಷ್ ಕಲಿಯತ್ತಾರಂದ್ರೆ ಭಾರಿನರ್ಲ. ಮತ್ತು ನಿಂಗೆ ಏನಾರು ಬೇಕಾದ್ರೆ ಡೈರೆಕ್ಟ್ ನಮ್ಮ ಮಮ್ಮಿ ಮುಂದೆ ಹೇಳ. ನಮ್ಮ ಮಮ್ಮಿ ಕೇಳ. ನಿಂಗೆ ಏನೋ ಪ್ರಾಬ್ಲಮ್ಸ್ ಇದ್ರೂ ನಮ್ಮ ಮಮ್ಮಿ ಮುಂದೆ ಹೇಳ. ನಮ್ಮ ಮಮ್ಮಿ ಫುಲ್ ಕ್ಲೋಸ್ ಅದಾರ. ನಿನ್ನ ಮಗಳ ಥರ ನೋಡ್ಕೋತಾರೆ. ಯು ಡೋಂಟ್ ವರಿ. ಒಂದು ಸೆಕೆಂಡ ಮೊಬೈಲ್ ಚಾರ್ಜ್ ಹಾಕಿ ಬರ್ತೀನಿ. ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಹಾಂ, ಏನಂದ್ರಿ? ಏನಿಲ್ಲಪ್ಪ, ಹಂಗೆ ಸುಮ್ಮ ಹಾಡಾಡತ್ತಿದ್ನಿ. ನೀವೇನು ಸುಮ್ಮ ಹಾಡಾಡತ್ತೀರೋ? ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಾಡಿನ ಮುಖಾಂತರ ನನಗೆ ಕನ್ವೆ ಮಾಡತ್ತೀರೋ? ಓಹೋ, ಯು ಆರ್ ವೆರಿ ನಾಟಿ ಗರ್ಲ್. ನಿಂಗೆ ಏನೋ ಸ್ವಲ್ಪ ಡ್ರೆಸ್ ಅದು ಬೇಕಿದ್ರೆ ಶಾಪಿಂಗ್ ಮಾಡಕ್ಕೆ ಹೋಗೋಣ. ಆಮೇಲೆ ನಿಂಗೆ ಏನಾರು ತಿನ್ಬೇಕಂದ್ರೆ ಹೇಳ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ. ಈಗ 5 ಡೇಸ್ ಎಲ್ಲೂ ಹೋಗಂಗಿಲ್ಲ ರೀ. ಸೊ ಈಗೇನು ಬ್ಯಾಡ್ರಿ. ಸ್ವಾತಿ, ಹನಿಮೂನ್ಗೆಲ್ಲ ಹೋಗೋಣ. ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ? ನಾನು ಬರ್ತೇನೆ ರೀ. ಮನಾಲಿ ಹೋಗೋಣ. ಸರಿ ರೀ, ಹೋಗೋಣ್ರಿ ಮನಾಲಿಗೆ. ನಾ ಪ್ಲ್ಯಾನ್ ಮಾಡ್ತೀನಿ. ಸೊ ನೀನು ರೆಡಿ ಆಗಿಬಿಡು. ನಾನು ಹೇಳ್ತೀನಿ ನಿನಗೆ ಯಾವ ಡೇಸು ಹೆಂಗೆ ಏನು ಹೋಗೋದಂತ. ನಾನು ಪ್ಲ್ಯಾನ್ ಮಾಡ್ಕೊಂಡು ನಿಂಗೆಲ್ಲ ಹೇಳ್ತೀನಿ. ನಾನು ರಜೆ ಎಲ್ಲ ನೋಡಿಕೊಂಡು. ಸರಿ ರೀ, ನೀವು ಹೇಳಿ. ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ. ಯು ಡೋಂಟ್ ವೆರಿ ರೀ. ಅಯ್ಯೋ, ನನ್ನ ಪುಣ್ಯ, ನನಗೆ ಒಳ್ಳೆ ಹೆಂಡತಿ ಸಿಕ್ಲಪ್ಪ. ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಸರಿ ರೀ. ರೂಮಲ್ಲಿದ್ದಾಗ ರೀ 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 ಎಲ್ಲ ಅನ್ಬೇಡ. ಸೋಮು ಅಂತ ಕರಿ ಸಾಕು. ಸರಿ ಸೋಮು.
ಮುದ್ದು ಮುದ್ದು ಮಾತಿನಲ್ಲಿ ಗೆದ್ದುಕೊಂಡ ಪ್ರೀತಿ ಇದು, ಜೊತೆಯಲೇ ಬರುವೆಯಾ, ಇರುವೆ ಇರುವೆ ನಿನ್ನೋಳೆ ಅಲ್ಲವೇ. ಪಾ ಇವ್ರು ಏನು ಹಾಡು ಹಾಡ್ತಾರೋ ಮಾರಾಯನ. ಯಾವನತ್ತು ಮಾತಾಡೋದು ಬಿಟ್ಟು ಹಿಂಗೆ ಹಾಡು ಹಾಡ್ಕೋ ತಿರ್ಗಾಡ್ರ ಅಂತ ತಲೆನೇ ಕೆಡ್ತೈತ್ರಿ ಅಪ್ಪ. ಮೊದಲು ಇವರಿಗೆ ಹಾಡು ಹಾಡ್ಸೋದು ಕಮ್ಮಿ ಮಾಡಿಸ್ಬೇಕು. ಮಾತೆತ್ತಿರ ಹಾಡು ಹಾಡತ್ತಾರೆ, ಏನು ಖುಷಿಯಾಗಿರೋ ಏನು ನನಗೂ ತಿಳಿವತ್ತು. ಇಷ್ಟು ದಿನ ರಾಣಿ ಥರ ಇದ್ನಿ, ಇನ್ನು ಹೇಗಿರ್ತಾನಂತ ನನಗೂ ಗೊತ್ತಿಲ್ಲ, ಇನ್ನು ಏನೇನು ಕೆಲಸ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಇವತ್ತಿಂದ ನನ್ನ ಲೈಫಲ್ಲಿ ಚೇಂಜು. ನಮ್ಮ ಅತ್ತಿ ಮಾವಂದು ಏನು ಕಿರಿಕಿರಿ ಆಗೋದಿಲ್ಲ ಅನ್ಸತೈತಿ. ಯಾಕೋ ನನ್ನ ಗಂಡನ ಭಾಳ ಹಾಡು ಹಾಡ್ತಾನೋ, ಅವಂದ ಯಾಕೋ ತಲೆನೋ ಅನ್ಸತೈತಿ ನನಗೆ. ಇವು ಈ ನಮ್ಮನೆ ಹಾಡು ಹಾಡ್ಕೊತ ಕೂತ್ರೋಣ ಹೆಂಗೆ ಇರ್ಲು ಮಾರಾಯನ ಈ ರೂಮ್ದಾಗ. ಈಗ ಬಾತ್ರೂಮ್ದಾಗ ಏನು ಮಾಡತ್ತಾರ, ಹಾಡು ಹಾಡತ್ತಾರ ಅಂತ ಕೇಳೋಗಪ್ಪ. Darling, darling, come, darling, we go jolly ride. ಅಯ್ಯೋ ದೇವ್ರಿ, ಇವರು ಬಾತ್ರೂಮ್ದಾಗೂ ಹಾಡಾಡತ್ತಾರು ಮಾರಾಯನ, ಹೆಂಗೆ ಮಾಡಲಿ. ಇರಲಿ ಓಕೆ, ಬಾತ್ರೂಮ್ದಾಗ ಹಾಡು ಹಾಡಲಿ ಏನಾರ ಮಾಡಲಿ. ಇಲ್ಲೇನು ಬೆಡ್ರೂಮ್ದಾಗ ಬಂದು ಕೂಡಲೇನು ಪ್ರತಿಯೊಂದು ಮಾತಿಗೂ ಹಾಡು ಹಾಡ್ರೆ ಹೆಂಗೆ. I love you, I love you. ಇಲ್ಲ, ನಾ ಇವತ್ತು ಅವ್ರ ಬಗ್ಗೆ ಕ್ಲಿಯರಾಗಿ ಹೇಳ್ಬೇಕು. ನೀವು ಇಷ್ಟು ಹಾಡು ಹಾಡಾಕತ್ರ ನನಗೆ ಆಗೋದಿಲ್ಲ. ಸೊ ಸ್ವಲ್ಪ ಹಾಡಾಡೋದು ಕಮ್ಮಿ ಮಾಡಿರೋದು ಕ್ಲಿಯರಾಗಿ ಹೇಳೇ ಬಿಡಬೇಕು. ಈಗ ಇದು ಹಿಂಗೆ ಕಂಟಿನ್ಯೂ ಆದ್ರೆ ದೌಡನ ಹೊಚ್ಚಾಸ್ಪತ್ರೆಗೆ ಹೋಗೋದಾಗ್ತೈತಿ. ಇವ್ರು ಇಟ್ಟು ಹಾಡು ಹಾಡ್ತಾರೋ ನನಗೆ ಗೊತ್ತೇ ಇರಲಿಲ್ಲ. ಅಪ್ಪ ದೇವ್ರಿ, ಮೊದಲ ಫೋನ್ದಾಗ ಇಲ್ಲ ಅಂದ್ರೆ ಮೊದಲೇ ಒಂದು ಸ್ವಲ್ಪ ನಾ ಮಾತಾಡಿಸ್ಬೇಕಾಗಿತ್ತು ಇವ್ರಿಗೆ. ಈಗ ನನಗೆಲ್ಲ ಫೀಲ್ ಆಗತೈತಿ, ನಾ ಎಲ್ಲಿ ಬಂದು ಬಾವ್ಯಾಗ ಬಿದ್ದು ಅನ್ಸತೈತಪ್ಪ ದೇವ್ರೆ. ರೋಮಾಂಚಕ 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 ನಮ್ಮ ಹೆಜ್ಜೆ ಲೋಕ ರೋಮಾಂಚಕ. ಯಾಕ ಮುಖ ಡಲ್ ಮಾಡಿ? ನೀವೇನು ಅನ್ಕೋದಿಲ್ಲ ಅಂದ್ರೆ ನಾ ಒಂದು ಮಾತು ಹೇಳಿಲ್ರಿ ನಿಮಗೆ. ಹೇಳೇನ? ಇಲ್ರಿ, ನೀವು ಮಾತಿಗೂ ಹಾಡು ಹಾಡ್ಕೋತ ಕೂತ್ರೆ ನನಗೆ ಆಗೋದಿಲ್ರಿಪ್ಪ. ಸ್ವಲ್ಪ ಹಾಡು ಹಾಡೋದು ಕಮ್ಮಿ ಮಾಡಿರಿ. ಬಾತ್ರೂಮ್ದಾಗ ಹೋದಾಗೇನೋ ಹಾಡು ಹಾಡ್ತೀರಿ ಓಕೆ ರೀ, ಈಗ ಬೆಡ್ರೂಮ್ದಾಗ ಬಂದಾಗೂ ಹಾಡು ಹಾಡಾಕತ್ರ ಪ್ರತಿ ಸರಿನೂ ಮಾತಿಗೊಮ್ಮೆ ಹಾಡನ್ನು ಹಾಡಕತ್ರ ಹೆಂಗೆ ರೀ? ನನಗೆ ಸ್ವಲ್ಪ ಇರಿಟೇಟ್ ಅನ್ಸತೈತ್ರಿ. ನಂಗೆ ಒಂದು ಸ್ವಲ್ಪ ಸೈಲೆಂಟಾಗಿರ್ಬೇಕು ರೀ. ಓ ಹಂಗ ಆಯಿತು, ನಾನು ಇವಾಗಿಂದ ಚೇಂಜ್ ಆಗಿಬಿಡ್ತೀನಿ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗವನ್ನು ಒಮ್ಮೆ ತೋರುವೆಯ, ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು. ಅಯ್ಯೋ 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 ಅಯ್ಯೋ, ನೀವು ಹಾಡೋದ್ರಿಂತ ನನ್ನ ತಲೆಯಾಗ ಡ್ರಿಲ್ ತೊಗೊಂಡು ಹೊಡೆದಂಗೆ ಆಗತ್ತೈತಿ. ನೀವು ಹಾಡೋದು ನಿಲ್ಲಿಸ್ಬೇಕಂದ್ರೆ ನಾನು ಇವತ್ತು ಡಿವರ್ಸ್ ಕೊಡ್ತೀನಿ ನಿಮಗೆ. ಆಯ್ತಲ್ವಾ, ಹಾಡಂಗಿಲ್ಲ. ಒಂದೇ ದಿವ್ಸಕ್ಕೆ ಡಿವರ್ಸ್ ಮಟ್ಟ ಹೊಂಟಿಲ್ಲ ನೀ. ನೀವು ಬರೀ ಹಿಂಗೆ ಹಾಡು ಹಾಕೋದು ಕೂತ್ರೆ ಇನ್ನು ಮುಂದೆ ಬೇರೆನ ಆಗ್ತೈತ್ರೆ. ಮತ್ತು ಬೇರೆ ಅಂದ್ರೆ ಬೇರೆನ ಆಗ್ತೈತ್ರೆ. ನಾ ಇಲ್ಲಿ ಇರೋದೇ ತವ್ರ ಮನೆಗೆ ಹೋಗ್ಬಿಡ್ತೇನೆ ರೀ. ನಂಗೆ ಬೇಜಾರಾಯ್ತು. ನಿಮಗೆ ಬೇಜಾರಾದ್ರೆ ರೀ, ನನಗೆ ಡ್ರಿಲ್ ಹೊಡೆದಂಗೆ ಆಗತ್ತೈತ್ರಿ. ನನ್ನ ತಲೆ ಫುಲ್ ಕೆಟ್ಟ ಕೆರ ಹಿಡ್ದೈತ್ರಿ. ಒಂದೇ ದಿನ ನೀವು ನನಗೆ ಇಟ್ಟು ಇರಿಟೇಟ್ ಮಾಡತ್ತೀರಿ ಹೆಂಗೆ ರೀ? ಆಯ್ತು, ನಾ ಕೆಳಗೆ ಹೋಗಿರ್ತೇನೆ. ಇವ್ರು ಈಗ ಹಿಂಗೆ ಮಾಡತ್ತಾರೋ, ಇನ್ನು ಮುಂದೆ ಏನೇನು ಆಗ್ತೈತೋ, ಇನ್ನು ಮುಂದೆ ಏನು ಮಾಡ್ತಾರೋ, ಏನು ಕತ್ತಿನೋ, ಇನ್ನು ಹಿಂಗೆ ಹಾಡು ಹಾಡ್ಕೊತ ಕೂತ್ರೆ ನಾ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಮುಂದೆ ನೋಡ್ರಿ ವಿಡಿಯೋ ಏನೇನು ಆಗ್ತೈತೆ ನಿಮಗೂ ಗೊತ್ತಾಗ್ತೈತಿ.